ವೀಕ್ಷಕರೇ, ಇವತ್ತಿನ ದಿವಸ ನಿಮ್ಮೆಲ್ಲರಿಗೂ ಹೇಳ್ತಕ್ಕಂಥ ವಿಚಾರಗಳು ಏನಂತ, ಸಂಗಮವಾಗಿರ್ತಕ್ಕಂಥ ಪಾರ್ವತಿ ಪರಮೇಶ್ವರ ಕೃಪಾ ಕಟಾಕ್ಷದಲ್ಲಿ ನದಿಗಳು ಬೇರೆ ಆದಾಗ ಜೀವನದಲ್ಲಿ ಆಷಾಢ ಮಾಸ ಅಂತ ಹೇಳ್ತಕ್ಕಂಥ ವಿಧಿವಿಧಾನಗಳು ಹೇಳ್ಕೊಂಡು ಬಂದ ನಿನ್ನೆ ದಿವಸ. ಅದೇ ರೀತಿ ನಿಮಗೆಲ್ಲ ಹೇಳಿದ್ದಾಗ ಈ ಗುರುವಾರ ಗುರು ಅನುಗ್ರಹವನ್ನು ಪಡೀತಕ್ಕಂಥ 2 ಗುರುಗಳು, ಅಗಸ್ತ್ಯ ಮತ್ತು ಭೃಗು ಮಹರ್ಷಿಗಳು. ನೋಡಿ, ಜೀವನದಲ್ಲಿ ಯಾವುದೇ ಯೋಚನೆ ಮಾಡಿ ಸ್ವಲ್ಪ ಮಟ್ಟಿಗೆ ತಲೆಗೆ ಹಾಕೊಳ್ಳಿ. ಯಾವತ್ತಿದ್ರೂ ಜಗತ್ತಲ್ಲಿ ಎಸ್ ಆರ್ ನೋ, ಸೂರ್ಯ ಮತ್ತು ಚಂದ್ರ, ಬೆಳಕು ಮತ್ತು ವಿಶೇಷವಾಗಿರ್ತಕ್ಕಂಥ ಕತ್ತಲು, ಇದೇ ಜೀವನ. ಗಂಡು ಮತ್ತು ಹೆಣ್ಣು ಎರಡೇ ಜಾತಿ, ಜಗತ್ತಲ್ಲಿ ಇನ್ಯಾವುದು ಜಾತಿಗಳು ಇರಲ್ಲ. ಹಾಗೆ ಇದೇ ಒಂದು ಸಂಗಮದಲ್ಲಿ ಗಂಡು ಹೆಣ್ಣು ಒಂದು ಸೇರ್ತಕ್ಕಂಥ ವಿಧಿವಿಧಾನಗಳನ್ನು ನಾವು ಹೋಮಕುಂಡಗಳಲ್ಲಿ ಹವಿಸ್ಸನ್ನು ಹಾಕಬೇಕಾದ್ರೆ ಇಂದ್ರ ಬಹಳ ವಿಶೇಷವಾಗಿರ್ತಕ್ಕಂಥ ಅಗ್ನಿಯನ್ನು ಇರ್ತಾನೆ. ಅಗ್ನಿಗೆ 2 ಮುಖಗಳು, ಹೌದಾ? ಸರಿಯಾಗಿ ಗಮನ ಕೊಟ್ಟು ಕೇಳ್ಕೊಳ್ಳಿ. ಎಲ್ಲರೂ ಇದನ್ನ ಸೀಕ್ರೆಟ್ ಅಂತ ಕರೀತಾರೆ. ಸೀಕ್ರೆಟ್ ಏನಲ್ಲ, ನಾಲೆಡ್ಜ್. ಇದನ್ನು ಸ್ವಲ್ಪ ನೀವು ತಲೆಗೆ ಹಾಕ್ಕೊಂಡ್ರೆ ಅರ್ಥವಾಗತ್ತೆ. ಯಾವತ್ತೂ ಒಂದು ಹೋಮವನ್ನು ಯಾಕೆ ಮಾಡ್ತೀವಿ, ಅಗ್ನಿ ಕಾರ್ಯವನ್ನು ಯಾಕೆ ಮಾಡ್ತೀವಿ ಅಂದರೆ, ಅಗ್ನಿ ಬಂದು 2 ಮುಖವುಳ್ಳವನು. ಆ 2 ಮುಖವುಳ್ಳವನು 2 ಧರ್ಮದವನು. ಅವನು ಏನು ಮಾಡ್ತಾನೆ, ಓಮನೈಸರ್ ಅಂದರೆ ಅವನಿಗೆ ಸ್ವಲ್ಪ ಹೆಣ್ಣು ಮಕ್ಕಳ ಬಗ್ಗೆ ಜಾಸ್ತಿ ವ್ಯಾಮೋಹ. ಹವಿಸ್ಸನ್ನು ಏನು ಕೊಡ್ತೀರಾ, ಹವಿಸ್ಸು ಅಂತ ಏನು ಹೇಳ್ತಾರೆ ಸಂಸ್ಕೃತದಲ್ಲಿ, ಇಟ್ ಈಸ್ ನಥಿಂಗ್ ಬಟ್ ಒಂದು ಹುಡುಗಿಯನ್ನು ಕೊಡ್ತಕ್ಕಂಥದ್ದು. ಆ ಕಾಲದಿಂದ ಲಂಚ ಏನಂತೀರಾ, ಹೇ ಫಸ್ಟ್ ಕ್ಲಾಸ್ ಕಣೆಯ, ನೀನು ಸುಮ್ಮನೆ ಕೂತ್ಕೋ, ನಿನಗೊಂದು ಊಟ ಕೊಡ್ತೀನಿ, ನೀನು ನನಗೇನು ಕೊಡ್ತೀಯಾ, ವಾಟ್ ಆರ್ ಯು ಗಿವಿಂಗ್ ಬ್ಯಾಕ್ ಅಂತ, ನಾನು ಕೊಟ್ಟು ಇಸ್ಕೋ ಅಂತ, ಗಿವ್ ಅಂಡ್ ಟೇಕ್ ಪಾಲಿಸಿ. ಇದೇ ಆ ಕಾಲದಿಂದ ನಡ್ಕೊಂಬಂದಿರೋದು. ಅದಕ್ಕೆ ಒಂದು ಹೋಮಕುಂಡವನ್ನು ಮಾಡಿದಾಗ ಈ ಅಗ್ನಿ ಹೆಣ್ಣನ್ನ, ಅದಕ್ಕೆ ಸ್ತ್ರೀ ಗರ್ಭ ನೋಡಿ, ಹೋಮಕುಂಡ ನೀವು ಸರಿಯಾಗಿ ಗಮನಿಸ್ಕೊಂಡು ನೋಡಿ, ಒಳಭಾಗದಲ್ಲಿ ಸ್ತ್ರೀ ಗರ್ಭ, ಅದೇ ಹೊಟ್ಟೆ ಭಾಗ, ಅಲ್ಲಿ ಒಂದು ಯೋನಿ, ಆ ಯೋನಿ ಆಕಾರದಲ್ಲಿ ಒಂದು ಹಾವಿನ ರೂಪದಲ್ಲಿ ಈ ತುಪ್ಪ ಹಾಕ್ತಾರೆ ನೋಡಿ, ಆ ಕಾಲದಲ್ಲಿ ಒಂದು ಎಲೆ ಇದ್ದಾಗಿರುತ್ತೆ, ಅಂದರೆ ಹೆಣ್ಣಿನ ಯೋನಿ. ಇದೇ ಅರ್ಥ. ಆ ಅರ್ಥದಲ್ಲಿ ನಾವೇನು ಕೊಡ್ತೀವಿ, ಒಂದು ಹವಿಸ್ಸನ್ನು ಕೊಡ್ತಾ ಇದೀವಿ. ನೋಡಪ್ಪ, ನಿನಗೆ ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥ ರೂಪವತಿ ಆಗಿರ್ತಕ್ಕಂಥ ಒಂದು ಗುಣವತಿ ಆಗಿರ್ತಕ್ಕಂಥ ಒಂದು ಹೆಂಡ್ತಿನ ಕೊಡ್ತಾ ಇದ್ದೀವಿ. ನಾನು ಕೇಳಿದ ಹವಿಸ್ಸನ್ನು ನೀನು ಕೊಟ್ಟಾಯಿತು, ನೀನು ನನಗೆ ಇಂದ್ರಲೋಕದಿಂದ ಇದನ್ನು ಬೇಕು, ನನಗೆ ಆರೋಗ್ಯ, ಧನ್ವಂತರಿಯಿಂದ ಇದನ್ನು ತಗೊಂಬ, ಮಹಾಗಣಪತಿ ಹೋಮ ಮಾಡ್ತಾ ಇದ್ದೀನಿ, ಗಣಪತಿಗೆ ಇದನ್ನು ಹೇಳ್ಬಿಟ್ಟು ನಿರ್ವಿಘ್ನವಾಗಿ ಕೆಲಸವನ್ನು ಮಾಡು. ಅಂದರೆ ಅವನು ಪೋಸ್ಟ್ ಮ್ಯಾನ್ ಇದ್ದ ಹಾಗೆ, ನಮಗೂ ದೇವರಿಗೂ ಮಧ್ಯದಲ್ಲಿರ್ತಕ್ಕಂಥ ಅಗ್ನಿ. ಅಲ್ಲೂ ನೋಡಿ 2 ವಿಧಾನ. ಅದಕ್ಕೆ ನಾವು ಕೊಟ್ಟಾಗ ತಗೊಳ್ತಕ್ಕಂಥ ವಿಧಿವಿಧಾನ ಫಲಾಫಲಗಳು, ಅದನ್ನೇ ಇನ್ಮೀಡಿಯೇಟರ್ಸ್. ಆ ಮೀಡಿಯೇಟರ್ಸ್ ಯಾರೋ, ಆ ವೃತ್ವಿಕರು, ಅರ್ಚಕರು. ಅದಕ್ಕೆ ದೇವರಿಗೂ ನಮಗೂ ಮಧ್ಯದಲ್ಲಿರ್ತಕ್ಕಂಥ ಸಂಗಮ ಆ ಭಗವಂತ ಕೃಪಾ ಕಟಾಕ್ಷ ಬ್ರಾಹ್ಮಣ, ಬಹುಜನಪ್ರಿಯ. ಅದಕ್ಕೆ ಏನು ಹೇಳ್ತೀವಿ, ಯಾವತ್ತೊಂದು ಹವಿಸ್ಸನ್ನು ಕೊಡಬೇಕಾದ್ರೆ ದೇವರ ವರ ಕೊಟ್ಟರು ಪೂಜಾರಿ ವರ ಕೊಡಲ್ಲ ಅನ್ನಲ್ಲ, ಹಾಗೆ ಆ ಪೂಜಾರಿ ವರ ಕೊಡಬೇಕು. ಈ ಪೂಜಾರಿ ವರ ಕೊಡೋದು ಯಾರೋ ಮಿಡಲ್ ಮೇಡರ್ಸ್. ಅದಕ್ಕೆ ಆ ಗುರು ಅನುಗ್ರಹವನ್ನು ಕೊಡ್ತಕ್ಕಂಥ ಬೃಹಸ್ಪತಿ ಅಂದ್ರೇ ಗುರು. ಅದಕ್ಕೆ ಉತ್ತರದಲ್ಲಿ ಯಾವತ್ತಿದ್ರು ನಾನು ಏನು ಹೇಳಿದೆ, ಉತ್ತರದಲ್ಲಿ ಗುರು ಕೂತಿರ್ತಾನೆ. ಮನೆಗೆ ನಮಗೆ ಸಂಗಮವಾಗತಕ್ಕಂಥದ್ದು ಮನೆ ಒಳಗೆ ಮನೆ ಹೊರಗಡೆ ಯಾವುದು ತುಳಸಿ ಕಟ್ಟೆ ಇದ್ದರೆ ಅದೇ ಗುರುಸ್ಥಾನ, ಅದು ಗಮನ ಇಟ್ಕೋಬೇಕು. ಪ್ಲಸ್ 2ನೇ ಭಾಗದಲ್ಲಿ ನಾವು ನೋಡ್ಕೋಬೇಕಾದ ಯಾರು, ಅಗಸ್ತ್ಯೇಶ್ವರರು, ಅವರೊಂದು ಗುರು. ಅದಕ್ಕೆ ಗಂಡಿಗೆ ಯಾವತ್ತಿರು ತಿಳ್ಕೊಳ್ಳಿ, ಗಂಡಸರಿಗೆಲ್ಲ ಅಗಸ್ತ್ಯೇಶ್ವರ ಅಂದರೆ ಈಶ್ವರ ಬಹಳ ಮುಖ್ಯ. ಹೆಂಗಸರಿಗೆಲ್ಲ ವಿಶೇಷವಾಗಿ ಭೃಗು ಮಹರ್ಷಿ ಮಹಾವಿಷ್ಣು ಮುಖ್ಯ. ಅದಕ್ಕೆ ಹೆಂಗಸರೆಲ್ಲ ಏನು ಮಾಡಬೇಕು, ದುರ್ಗೆ ಆರಾಧನೆ ಮಾಡಿ ಅಂತ ಮೊದಲೇ ಹೇಳಿದೆ. ದುರ್ಗೆ ಆರಾಧನೆ ಯಾಕೆ ಮಾಡ್ತೀವಿ ಅಂದರೆ, ಇವರಿಬ್ಬರಿಗೂ ಮೀಡಿಯೇಟರ್ಸ್ ಯಾರೋ, ಈಶ್ವರನಿಗೆ ವಿಷ್ಣುಗೆ ಮೀಡಿಯೇಟರ್ಸ್ ಯಾರು ಅಂದರೆ, ವಿಷ್ಣು ತಂಗಿನೇ ಸಾಕ್ಷಾತ್ ದುರ್ಗಾ, ಅವಳು ಈಶ್ವರನ ಅಂಶ ಕೊಟ್ಟಿರ್ತಾರೆ. ಅವಳು ನೋಡಿ ಆ ಕಡೆ ಅರ್ಧ ಈಶ್ವರನ ಅಂಶ, ಅದಕ್ಕೆ ಅರ್ಧನಾರೀಶ್ವರಿ. ಅದಕ್ಕೆ ಅರ್ಧನಾರೀಶ್ವರ, ಅರ್ಧ ಈಶ್ವರನ ಪಾತ್ರ ಸೇರಿಬಿಟ್ಲು, ಈಶ್ವರನ ಅಂಶಕ್ಕೆ ಸೇರಿಬಿಟ್ಲು. ಈ ಕಡೆ ವಿಷ್ಣು ತಂಗಿ ಅಂದರೆ ವೈಷ್ಣವ ಸಂಪ್ರದಾಯಕ್ಕೆ ಸೇರೋದು. ಇಬ್ಬರಿಗೂ ಸೇರಿರ್ತಕ್ಕಂಥ ದುರ್ಗೆಯನ್ನು ನೀವು ಹಿಡ್ಕೊಂಡ್ರೆ ನಿಮ್ಮಲ್ಲಿ ಪೀರಿಯಡ್ಸ್ ಪ್ರಾಬ್ಲಮ್ ಆಗಲಿ, ಸೊಂಟದ ನೋವಾಗಲಿ, ಹೆಣ್ಣು ಮಕ್ಳಿಗೆ ಮದುವೆ ಆಗದಿರೋದಾಗಲಿ, ರಕ್ಷಣೆ ಬೇಕಾದಾಗಲಿ, ಹೊರಗಡೆ ಹೆಣ್ಮಕ್ಳು ಬಹಳ ಜನ ಕಷ್ಟಪಡ್ತಾ ಇದ್ದಾರೆ. ಇವತ್ತಿನ ದಿವಸ ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡೋದು ಏನು ಅಂದರೆ, ಎಷ್ಟು ಕಷ್ಟಪಡ್ತಾರೆ ಅಂದರೆ, ದೇಹ ನೋವು, ಬೆನ್ನು ನೋವು, ಎಷ್ಟು ಸಲ ನೀವು ಆ ತುಳಿತಾ ಇರ್ತೀರ ಮಿಷಿನ್ಗಳನ್ನು ಅಂದರೆ, ಎಷ್ಟು ಸಲ ತುಳಿತೀರ. ಕಣ್ಣೋವು, ಯಾಕೆಂದರೆ ಹೀಗೆ ಸೂಜಿ ದಾರ ಪೋಣಿಸ್ತಾರೆ, ಎಷ್ಟು ಸಲ ಪೋಣಿಸ್ತಾ ಇರ್ತೀರ, ಹೊಲಿತಾ ಇರಬೇಕು. ಕೈ ನೋವು, ಬೆರಳುಗಳ ನೋವು, ಒಂದು ದಿವಸ ಪರವಾಗಿಲ್ಲ ಲೈಫ್, ಆದರೆ ಜೀವನ ಪರ್ಯಂತ. ಈ ನಡುವೆ ಭಾಳ ಜನ ಎಲ್ಲ ಕಡೆ ಗಾರ್ಮೆಂಟ್ ಲೈಫಿಂಗ್ ಅಂದರೆ, ಎಷ್ಟೋ ಜನ ನಿಟ್ಟಿಂಗು, ಎಲ್ಲ ಎಂಬ್ರಾಯ್ಡ್ರಿ ಏನೇನೋ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡಬೇಕಾದ್ರೆ ಹೆಣ್ಮಕ್ಳು ಜಾಸ್ತಿ ಜನ ಕೆಲಸ ಮಾಡ್ತಕ್ಕಂಥ ಈ ಕೆಲಸಗಳಲ್ಲಿ ಎಷ್ಟು ಶ್ರಮ ಅಂದರೆ, ಕೂತು ನಿಂತಾಗ ಬೆನ್ನು ನೋವು, ಕಾಲು ನೋವು, ಕೀಳು ನೋವು, ಊಟ, ಜೀವನ. ಮನೆಯಿಂದ ಹೊರಡಬೇಕು ಬೆಳಗ್ಗೆ ಬೇಗ, ಗಂಡನಿಗೆ ಮೊದಲು ಹೊರಡಬೇಕು, ಹೇಳೋಕ್ಕಾಗಲ್ಲ. ಕುಡ್ಕೊಂಡು ಗಂಡನಿಗೆ ಯಾವತ್ತು ಸಂಬಳ ಕೊಡಬೇಕು, ಇವಳು ಸಂಬಳ ಎತ್ಕೊಂಡು ಕೊಡಬೇಕು, ಮಕ್ಕಳನ್ನ ಫೀಸ್ ಕಟ್ಟಬೇಕು, ಗಂಡ ಇಲ್ದಿರೋ ಮನೆ, ಎಲ್ಲ ಹಿಡಿದು ಎಲ್ಲ ಹೆಣ್ಮಕ್ಳು ಕಷ್ಟಪಡ್ತಕ್ಕಂಥ ಸಾಕಷ್ಟು ಜನ ಈ ರೀತಿ ಕಷ್ಟಪಡ್ತಾರೆ. ಅದಕ್ಕೆ ಹೇಳೋದು, ಹೊರಗಡೆ ಕೆಲಸ ಮಾಡಬಾರ್ದು ಅನ್ನೋ ಹೆಣ್ಣುಮಕ್ಳಿಗೆ ಯಾವ ರೀತಿಯಾದ ಶಾಸ್ತ್ರವಿಲ್ಲ. ಹೆಣ್ಣುಮಕ್ಳು ಗಂಡಸರಿಗೆ ಸಮ ಇರಬೇಕು ನಿಜ, ಆದರೆ ಸಂಪ್ರದಾಯ ಏನು ಹೇಳುತ್ತೆ, ನೀನು ಕಷ್ಟಪಡೋದು ಏನಕ್ಕೆ ಅನ್ನೋದು ಮೊದಲು ತಿಳ್ಕೋಬೇಕು. ಒಂದು 4 ದುಡ್ಡಿಗೆ, ಆ ದುಡ್ಡು ಏನಕ್ಕೆ, ಒಳ್ಳೆಯ ಜೀವನಕ್ಕೆ. ಅವಳು ಮರ್ಯಾದೆಸ್ತಿಯಾಗಿರ್ತಾಳೆ, ಹೆಣ್ಣುಮಕ್ಳು ಗೌರವಾಗಿರ್ತಾಳೆ ಅಂತ ಹೆಣ್ಮಕ್ಳು ಇದ್ದಾರೆ.
ಹಾಳು ಮಾಡೋ ಸಂಸ್ಕಾರಗಳ ಹೆಣ್ಮಕ್ಳು ಇದ್ದಾರೆ. ಅದಕ್ಕೆ ಏನು ಹೇಳ್ತೀವಿ, ಇವತ್ತಿನ ದಿವಸ ಇಡೀ ಜಗತ್ತಿನಲ್ಲಿ ಭಾರತ ಸಂಸ್ಕಾರವನ್ನು ಉಳಿಸ್ತಕ್ಕಂಥ ಭಾರತ ನಾರಿಯರು ಬಹಳ ಜನ ಕಮ್ಮಿ. ಅದೇ ರೀತಿ ಒಳ್ಳೆಯದನ್ನು ಮಾಡ್ತಕ್ಕಂಥ ಹೆಣ್ಮಕ್ಳು ಎಷ್ಟೋ ವಿಧವಾದಲ್ಲಿ ತಮ್ಮ ಶೀಲಗಳನ್ನು ಕಾಪಾಡಿಕೊಳ್ತಕ್ಕಂಥ ಹೆಣ್ಮಕ್ಳು. ಇದಕ್ಕೆಲ್ಲ ಯಾರು ರಕ್ಷಣೆ ಕೊಡ್ತಾಳೆ? ಒಬ್ಬಳೇ ಒಬ್ಳು, ಯಾರು ಅಲ್ಲ, ದುರ್ಗಾದೇವಿ. ಅವಳನ್ನ ಮೀಡಿಯೇಷನ್ ಆಗಿ ಇಟ್ಕೊಳ್ಳಿ. ಆ ಮೀಡಿಯೇಟರ್ ಆಗಿ ಇಟ್ಕೊಳ್ಳೋ ದುರ್ಗಾ ಇವತ್ತು ಸ್ಮರಣೆ ಮಾಡ್ಕೋಬೇಕು. ಅದಕ್ಕೆ ನೀವು ಅಗಸ್ತ್ಯರು, ಭೃಗ ಮಹರ್ಷಿಗಳು ಇಬ್ಬರೂ ಪೂಜೆ ಮಾಡ್ತಕ್ಕಂಥ ದುರ್ಗೆನ ನೀವು ಒಬ್ಬರಾಗಿ ಪೂಜೆ ಮಾಡ್ತಕ್ಕಂಥ ವಿಶೇಷ ನಮ್ಮ ಮೈಸೂರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜಗನ್ಮಾತೆ ದುರ್ಗೆ ಕೂತಿಯಾಳೆ. ಅಲ್ಲಿ ನೋಡಿ, ಈ ಕಡೆ ಅಗಸ್ತ್ಯರು ಬಂದು ಚಾಮುಂಡೇಶ್ವರನ ಪೂಜೆ ಮಾಡಿದ್ರು, ಈ ಕಡೆ ಭೃಗ ಮಹರ್ಷಿನೂ ಬಂದು ಪೂಜೆ ಮಾಡಿದ್ರು. ಅದಾದ್ಮೇಲೆ ಮಧ್ಯಕ್ಕೆ ಬನ್ನಿ, ವಿಜಯವಾಡ ಕನಕದುರ್ಗಮ್ಮ. ವಿಜಯವಾಡ ಕನಕದುರ್ಗಮ್ಮನ ಸಾಕ್ಷಾತ್ ಯಾರ್ಯಾರು ಪೂಜೆ ಮಾಡಿದ್ರು? ನರಸಿಂಹಸ್ವಾಮಿನ ಆ ಕಡೆ ಭೃಗಮಹರ್ಷಿ ಪೂಜೆ ಮಾಡಿದ್ರು, ಈ ಕಡೆ ಈಶ್ವರನ ಪೂಜೆ ಮಾಡಿದ್ರು, ವಿಶೇಷವಾಗಿರ್ತಕ್ಕಂಥ ಅಂಕುರಾರ್ಪಣೆಯನ್ನು ಮಾಡಿದ್ರು. ಅದಕ್ಕೆ ಅನ್ನಾವರಂ ಅನ್ನೋದು ಸತ್ಯನಾರಾಯಣನ ಪೂಜೆ ಮಾಡಿದ್ದು ಭೃಗ ಮಹರ್ಷಿಗಳು, ಭೃಗ ಮುನಿಗಳು ಅವರು ಪೂಜೆ ಮಾಡೋದು. ಅಗಸ್ತ್ಯೇಶ್ವರ, ಅದಕ್ಕೆ ಶ್ರೀಶೈಲಂ ಮಹಾನಂದೇಶ್ವರ, ಅದಕ್ಕೆ ಶ್ರೀಶೈಲದಲ್ಲಿ ಪೂಜೆ ಮಾಡೋದು ಈಶ್ವರನ ಅಗಸ್ತ್ಯೇಶ್ವರ ಪೂಜೆ ಮಾಡಿದ್ರು. ಆದರೆ ಮಧ್ಯದಲ್ಲಿ ಯಾರು ನಿಂತಿದ್ಲೋ? ವಿಜಯವಾಡ ಕನಕದುರ್ಗ, ಅಲ್ಲಿ ದುರ್ಗಾ ಮಧ್ಯೆ ಮೀಡಿಯೇಟರ್ ಆಗಿದ್ಲು. ಅದಾದ್ಮೇಲೆ ತಮಿಳ್ನಾಡಿಗೆ ಬನ್ನಿ, ಪಟ್ಟೀಶ್ವರಂ ದುರ್ಗಾ, ಪಟ್ಟನ್ನು ಹಿಡಿದು ಮಧ್ಯದಲ್ಲಿ ಕೂತ್ಕೊಂಡ್ರು. ಈ ಕಡೆ ತಿರುವಾರೂರು ತ್ಯಾಗರಾಜೇಶ್ವರ, ಆ ಕಡೆ ತಿರುವಾರೂರಲ್ಲಿ ತ್ಯಾಗರಾಜೇಶ್ವರನ ಕೂತಿದ್ದಾನೆ. ಈ ಕಡೆ ರಂಗನಾಥ, ಶ್ರೀರಂಗನಾಥ, ರಂಗನಾಥನಾಗಿ ಮಹಾವಿಷ್ಣು ಭೃಗಮಹರ್ಷಿ ಪೂಜೆ. ಇವರಿಬ್ಬರು ಮೀಡಿಯೇಟರ್ ಯಾರೋ? ಸಾಕ್ಷಾತ್ ದುರ್ಗಾ. ಅದಕ್ಕೆ ನೀವು ಪ್ರತಿದಿನ ಹೆಂಗಸರು ಮನೆಯಲ್ಲಿ ರಾವ್ ಕಾಲದಲ್ಲಿ ಯಾವತ್ತಿದ್ರೂ ಪ್ರತಿದಿನ ಪ್ರತಿ ಕ್ಷಣ ಯಾವಾಗ 1.5 hour ರಾವ್ ಕಾಲ ಇರುತ್ತೆ, ಸರಿಯಾಗಿ ಗಮನ ಇಟ್ಕೊಂಡು ತಲೆಯಲ್ಲಿ ಕೇಳ್ಕೊಳ್ಳಿ. 1.5 hour ರಾವ್ ಕಾಲ. ಆ ಬೆಳಗ್ಗೆ ರಾವ್ ಕಾಲ ಸಮಯದಲ್ಲಿ ಒಂದು ಪುಸ್ತಕ ಇಟ್ಕೊಳ್ಳಿ, ದುರ್ಗಾ ಸಪ್ತಶತಿ, 700 ಶ್ಲೋಕ ಇದೆ. ದಿನಕ್ಕೆ ಒಂದೊಂದು ಶ್ಲೋಕ, 13 ಅಧ್ಯಾಯಗಳು. ಆ 13 ಅಧ್ಯಾಯಗಳಲ್ಲಿ ಒಂದೊಂದು ಶ್ಲೋಕವನ್ನು, ಒಂದು ದೊಡ್ಡದು ಒಂದು ಚಿಕ್ಕದಾಗಿದೆ, ಒಂದು ದಿನಕ್ಕೆ ಒಂದು ಓದಿ. ಇವತ್ತು ರಾವ್ ಕಾಲದಲ್ಲಿ 1.5 hour. ಯಾರಿಗೋಸ್ಕರ ಕೇಳ್ತೀರಾ? ನಿಮ್ಮ ಮಕ್ಕಳಿಗೋಸ್ಕರ, ನಿಮ್ಮ ಹೆಂಡತಿರಿಗೋಸ್ಕರ, ವಿಶೇಷವಾಗಿ ತಾಯಿಂದ್ರಿಗೋಸ್ಕರ, ನಿಮ್ಮ ವಿಶೇಷವಾಗಿ ಅಂಕುರಾರ್ಪಣೆ ಮಾಡಿರ್ತಕ್ಕಂಥ ಆ ಗಂಡನ ಶ್ರೇಯಸ್ಗೋಸ್ಕರ. ಈ ರೀತಿ ನೀವು ಕೇಳ್ಕೊಳ್ಳೋ ಗಂಡ ಹೆಂಡತಿ ಒಂದು ಸಂಗಮ, ವಿಶೇಷ ಅಂಕುರಾರ್ಪಣೆಯನ್ನು ಮಾಡಿರ್ತಕ್ಕಂಥ ವಿಚಾರ ನೀವು ಸ್ಮರಣೆ ಮಾಡಬೇಕಾದ ಯಾರನ್ನ? ದುರ್ಗನ. ಅದಕ್ಕೆ ದುರ್ಗತಿ ನಾಶನಂ. ಆ ದುರ್ಗತಿ ನಾಶನಂ ಅಂದ್ರೇನು? ನಮ್ಮ ದಾರಿದ್ರ್ಯವನ್ನು ಓಡಿಸೋಳೆ ದುರ್ಗಾ. ಇವಳನ್ನ ಬಹಳ ಪಟ್ಟಾಗಿ ಹಿಡ್ಕೋಬೇಕು. ಇಂಥ ಒಂದು ದುರ್ಗಾನ ವಿಶೇಷವಾಗಿ ಪಟ್ಟಾಗಿ ಹಿಡ್ಕೊಳ್ಳೋಕ್ಕೆ ನಮಗೆ ನಿಮಗೆ ಒಂದೇ ಮಾರ್ಗ. ಅದಕ್ಕೆ ದುರ್ಗಾಂ ದೇವೀಂ ಶರಣಂ ಅಹಂ ಪ್ರಪದ್ಯೆ ಅಂದರೆ ನಾವು ಅವಳಿಗೆ ಶರಣ ಆಗಬೇಕು. 8 ಕೈ ದುರ್ಗಾ, ಆ ವಿಶೇಷವಾಗಿರ್ತಕ್ಕಂಥ ದುರ್ಗಾ ನಮಸ್ಕಾರ ಮಾಡ್ತಾ ಇದ್ರೆ ಸಾಕು, ಮಹಿಷೆ ಮೇಲೆ ನಿಂತಿರ್ತಾಳೆ, ವಿಶೇಷವಾಗಿ ಅಂಕುರಾರ್ಪಣೆ ಮಾಡ್ತಾಳೆ, ಶಂಕು ಚಕ್ರ ಗದಾ ಪದ್ಮ ಇರ್ತಾಳೆ, ತ್ರಿಶೂಲ ಢಮುರುಗರನ್ನು ಇಟ್ಕೊಂಡಿರ್ತಾಳೆ, ಅಭಯ ವರಾಭಯನ್ನು ಇಟ್ಕೊಂಡಿರ್ತಾಳೆ, ಕುಂಕುಮ ಕಪಾಲಗಳನ್ನು ಇಟ್ಕೊಂಡಿರ್ತಾಳೆ, ಬ್ರಹ್ಮ ವರ್ಚಸ್ಸಲ್ಲಿ ನಿಂತಿರ್ತಾಳೆ, ಶುಕ ಮುನಿಗಳನ್ನು ಕೈಲಿಟ್ಕೊಂಡಿರ್ತಾಳೆ, ಸೌಮ್ಯದಿಂದ ನಿಂತಿರ್ತಾಳೆ, ತ್ರಿನೇತ್ರದಲ್ಲಿ ಇಡ್ತಾಳೆ. ಆ ಅರ್ಧನಾರೀಶ್ವರ ಸ್ವರೂಪದಲ್ಲಿ ಸಾಕ್ಷಾತ್ ಬ್ರಹ್ಮ ಮಾಯ ವರ್ಚಸ್ಸಲ್ಲಿ ಸೂರ್ಯ ಮತ್ತು ಚಂದ್ರ ನಾಡಿಯಲ್ಲಿ ನಿಂತಿರ್ತಾಳೆ. ಈ ದುರ್ಗೆ ಶಿವನಿಗೂ ಹೊಂತಾಳೆ, ವಿಷ್ಣುಗೂ ಹೊಂತಾಳೆ. ಅದಕ್ಕೆ ಇಬ್ಬರೂ ಪೂಜೆ ಮಾಡೋ ಏಕೈಕ ಸಂಗಮ ಆ ದುರ್ಗೆನ ಯಾವ ಮನೆ ಹೆಣ್ಣು ಮಕ್ಕಳು ಭದ್ರವಾಗಿ ಹಿಡ್ಕೊಂತಿರೋ ನಿಮ್ಮ ಜೀವನ ಬಹಳ ಚೆನ್ನಾಗಿರುತ್ತೆ. ತಾಯಿ ಮನೆ ನೋಡ್ಕೋಬೋದು, ತವ್ರ ಮನೆ ನೋಡ್ಕೋಬೋದು. ನೀವೇ ಹೆಂಗಸರು ದುರ್ಗೆ ಸೋಮಾವನ. ಅದಕ್ಕೋಸ್ಕರ ಹೆಂಗಸರು ಎಷ್ಟು ಕಷ್ಟಪಡ್ತೀರಾ ಈ ದುರ್ಗತಿ ನಾಶನಂ. ಸುಮ್ಮನೆ ಒಂದು ಕೆಲಸ ಮಾಡಿ, ಅಷ್ಟೋತ್ರವನ್ನಾದರೂ 108 ಇಟ್ಕೊಳ್ಳಿ. ಆಫೀಸ್ಗೆ ಹೋಗ್ತೀರಾ, ಆ 1.5 hour ಟೈಮ್ ನೋಡ್ತಾ ಇರಿ, ರಾವ್ ಕಾಲ ಕಣ ತಕ್ಷಣ ಓದಿ. ಆ ಪುಸ್ತಕವನ್ನು ಓದೋ ಸಮಯಕ್ಕೆ ದುರ್ಗಾನ್ ಚೆನ್ನಾಗಿ ನೆನಪು ಮಾಡ್ಕೊಂಡು ತಿರುಗಿ ಪುಸ್ತಕನ ಪರ್ಸಲ್ಲಿ ಇಟ್ಕೊಂಡ್ಬಿಡಿ. ನಿಮ್ಮ ಕೆಲಸ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ಒಂದು ದಿನಕ್ಕೆ ಒಂದು ಶ್ಲೋಕವನ್ನು ಆ ದುರ್ಗತಿ ನಾಶನಂ ಆ ಸಮಯದ ರಾವ್ ಕಾಲದಲ್ಲಿ ಯಾಕೆ ಮಾಡೋಕ್ಕಾಗಲ್ಲ? ಎಂಥ ದೊಡ್ಡ ಕೆಲಸನೇ ಪ್ರತಿದಿನ ಆಗಿ ಮಾಡಿ. ವೈಬ್ರೇಷನ್ಸ್ ಹೆಂಗಿರುತ್ತೆ ಅಂದರೆ ನೀವು ಮಾಡೋ ಕೆಲಸ ಸ್ಥಾನದಲ್ಲೂ ಅಷ್ಟೇ ಚೆನ್ನಾಗಿರುತ್ತೆ, ನಿಮಗೂ ಅಷ್ಟೇ ಚೆನ್ನಾಗಿರುತ್ತೆ. ಆದರೆ ಯಾವ ಕಾಲಕ್ಕೂ ನೀವು ಮರಿಬಾರ್ದು, 5 ದಿನಗಳು ಹೆಂಗಸರಿಗೆ ಪೀರಿಯಡ್ ಸಮಯದಲ್ಲಿ ಮುಟ್ಟಲೇಬಾರ್ದು. ಗಮನ ಇರಬೇಕು. ಮಿಕ್ಕ ವಿಚಾರ ನಾನು ಮಾತಾಡಬೇಕು, ನೀವು ಕೇಳಬೇಕು.